ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿಂದ ಹೈದರಾಬಾದಿಗೆ ಟ್ರಾವೆಲ್ ಮಾಡ್ತಿದ್ದೀನಿ. ಅದು ನಮ್ಮ KSRTC ಬಸ್ಸಲ್ಲಿ. ಇದು ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ರಾಣೆಬೆನ್ನೂರಿಂದ 10 ಗಂಟೆಗೆ ಹೊಸಪೇಟೆಗೆ ಬರುತ್ತೆ. ಈಗ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ರಲ್ಲ, ಅವರೇ ಇಬ್ಬರು ಡ್ರೈವರ್ ಇದ್ದಾರೆ, ಒಬ್ಬರು ಕಂಡಕ್ಟರ್ ಇದ್ದಾರೆ. ಇದು ಭಾಳ ಲಾಂಗ್ ರೂಟ್ ಆಗಿರೋದ್ರಿಂದ ಇಬ್ಬರು ಡ್ರೈವರು ಇದನ್ನು ಡ್ರೈವ್ ಮಾಡ್ತಾರೆ. ಇದು ನಮ್ಮ ಹೊಸಪೇಟೆಯ ಬಸ್ ಸ್ಟ್ಯಾಂಡು. ರಾತ್ರಿ 10 ಗಂಟೆ ಟೈಮಲ್ಲಿ ಈ ಥರ ಕಾಣುತ್ತೆ ನೋಡಿರಿ. ಬನ್ನಿ ಒಳಗಡೆ ತೋರಿಸ್ತೀನಿ. ಒಳಗಡೆ ಈಗ ಕೆಲವೊಂದು ಚೇಂಜಸ್ ಎಲ್ಲ ಮಾಡಿದ್ದಾರೆ ನಮ್ಮ KSRTC ಬಸ್ಸಲ್ಲಿ. ಯಾಕೆಂತಂದರೆ ರೀವರ್ಕ್ ಮಾಡಿ, ಆಮೇಲೆ ಮುಂಚೆ ಎಲ್ಲ CCTV, ಆಮೇಲೆ ಫ್ರಂಟ್ ಮತ್ತು ಬ್ಯಾಕಲ್ಲಿ ಕ್ಯಾಮ್ರಾ, ಆಮೇಲೆ LCD ಸ್ಕ್ರೀನ್ ಏನಿರಲಿಲ್ಲ ಫಸ್ಟಿಗೆಲ್ಲ. ಈಗೆಲ್ಲ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇದು ಒಳಗಿನ ವ್ಯೂ. ಇಲ್ಲಿ ಇನ್ನೊಬ್ರು ಏನು ಡ್ರೈವರ್ ಇರ್ತಾರಲ್ಲ, ಅವ್ರು ಮಲ್ಕೊತಾರೆ ಹಿಂದ್ಗಡೆ. ಇಲ್ಲಿ ಏನು ನೀವು ನೋಡ್ತಿದ್ರಲ್ಲ, ಇಲ್ಲಿ ಸ್ಕ್ರೀನು, ಅಲ್ಲಿ ಟವಲ್ ಹಾಕಿದ್ದಾರೆ. ಆ್ಯಕ್ಚುಲಿ ಡ್ರೈವರ್ಗೆ ಎಫೆಕ್ಟ್ ಆಗುತ್ತೆ ಅದು ಕಣ್ಣಿಗೆ ಅಂತ ಅದ್ರ ಮೇಲೆ ಹಾಕಿದ್ದಾರೆ. ಮೇಲುಗಡೆ CCTV ಇದೆ. ಪ್ಯಾಸೆಂಜರ್ಗೆ ಸೇಫ್ಟಿ ಒಂದು ಇದರಲ್ಲೇ ಹಾಕಿದ್ದಾರೆ. ಆಮೇಲೆ ಬಸ್ಸು ಹಿಂದ್ಗಡೆ ಮತ್ತು ಮುಂದ್ಗಡೆ ಅಲ್ಲಿನೂ CCTV ಇದೆ. CCTV ಅನ್ನೋದಕ್ಕಿಂತ ನಾವು ಡ್ಯಾಶ್ಬೋರ್ಡು ಕ್ಯಾಮ್ರಾ ಅಂತ ಏನು ಹೇಳ್ತೀವಿ ಅದನ್ನು ಇನ್ಸ್ಟಾಲೇಷನ್ ಮಾಡಿದ್ದಾರೆ ಇದರಲ್ಲಿ. ಈಗ ಸ್ಟಾರ್ಟ್ ಆಯ್ತು ನೋಡಿರಿ. ಕರೆಕ್ಟಾಗಿ 10 ಗಂಟೆ ಸ್ಟಾರ್ಟ್ ಆಗುತ್ತೆ ಹೊಸಪೇಟೆಯಿಂದ ಈ ಒಂದು ಬಸ್ಸು. ಈ ನಾನು ಟಿಕೆಟ್ ಬುಕ್ ಮಾಡಿರೋದು 529 ರುಪೀಸ್. ಈ ಬಸ್ಸಿಗೆ ನಾನು ಬುಕ್ ಮಾಡಿರೋದು ಹೊಸಪೇಟೆಯಿಂದ ಹೈದರಾಬಾದಿಗೆ. ಈಗ ಕೆಲವೊಬ್ಬರೆಲ್ಲ ಟ್ರಾವೆಲ್ ಮಾಡಿರ್ಬೋದು ಆಗಲೇ ಈಗ ಹೊಸಪೇಟೆಯಿಂದ ಹೈದರಾಬಾದಿಗೆ ಈ ಒಂದು ಬಸ್ಸಲ್ಲಿ. ಆ್ಯಕ್ಚುಲಿ ನಾನು ಫ್ರೀಕ್ವೆಂಟಾಗಿ ಈ ಒಂದು ಬಸ್ಸಲ್ಲೇ ಸ್ವಲ್ಪ ಆಗಾಗ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಈಗ ನೀವು ನೋಡ್ಬೋದು, ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಿಟ್ಟಿದ್ದೆ ಒಂದು ಪ್ರೈವೇಟ್ ಟ್ರಾವೆಲ್ ಬಸ್ಸಲ್ಲಿ. ಅಲ್ಲಿ ಕೆಲವೊಂದೆಲ್ಲ ಪ್ರಾಬ್ಲಮ್ಸ್ ಇತ್ತು, ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಆ ಒಂದು ವಿಡಿಯೋ ನೀವು ಏನಾದರೂ ನೋಡಿಲ್ಲ ಅಂತಂದರೆ ಲಾಸ್ಟ್ ಸ್ಕ್ರೀನಲ್ಲಿ ವಿಡಿಯೋ ಬರುತ್ತೆ. ಇಲ್ಲಾಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ಸಿಟಿ ಎಂಟ್ರಿ ಆಗಿದೆ. ಬಸ್ ಸ್ಟ್ಯಾಂಡ್ ಬಿಟ್ಟು ಹೊರಗಡೆ ಬಂದಿದೆ, ಸಿಟಿಯಿಂದ ಹೊರಗಡೆ ಹೋಗ್ತಿದೆ ಬಸ್ಸು. ಈ ಥರ ಒಂದು ವ್ಯೂ ಕಾಣ್ತಿದೆ ನೋಡಿ ಒಳಗಡೆಯಿಂದ. ಅದು ಮುಂದುಗಡೆ ಏನು ಹೋಗ್ತಿದೆಯಲ್ಲ ನೀವು ನೋಡ್ಬೋದು, ಅದು ನಾನ್ AC ಸ್ಲೀಪರ್ ಕೋಚು. ಅದೂ ಹೈದರಾಬಾದಿಗೆ ಹೋಗುತ್ತೆ. ಅದು ನಾನ್ AC ಸ್ಲೀಪರ್ ಕೋಚು, ನಾನ್ AC ಅದು. ಇದರಲ್ಲಿ ಆ ಒಂದು ಬಸ್ಸಲ್ಲಿ, ಅದೇ ಥರ ಬಸ್ಸಲ್ಲಿ AC ಇರ್ತವೆ, ನಾನ್ AC ಇರುತ್ತೆ. ಇನ್ನು ನಮ್ಮ KSRTCಲಿ ಇನ್ನೂ ಬೇರೆ ಫೆಸಿಲಿಟಿ ಏನಪ್ಪ ಅಂತಂದರೆ, ಇನ್ನೂ ಲಕ್ಸರಿ ಬಸ್ಸಸ್ ಎಲ್ಲ ಇದ್ದಾವೆ. ಅಂಬಾರಿ ಡ್ರೀಮ್ ಕ್ಲಾಸ್ ಅಂತ ಇದೆ, ಆಮೇಲೆ ವೋಲ್ವೋ ಬಸ್ ಇದೆ. ನೀವು ನೋಡಿರ್ಬೋದು, ಮಗುವಿನಂತೆ ನಿದ್ರಿಸಿ ಅಂತ ಒಂದು ಬಸ್ ಬರುತ್ತೆ. ಅದೂ ಅಷ್ಟೇ, ಅದೂ ಲಕ್ಸರಿ ಬಸ್ಸೇ. ಬಟ್ ಅದು ಪುಷ್ ಬ್ಯಾಕ್ ಸೀಟ್ ಇರುತ್ತೆ. ಇದರಲ್ಲೆಲ್ಲ ಸ್ಲೀಪರು. ನೀವು ಏನಾದರೂ ಸ್ವಲ್ಪ ಲಕ್ಸರಿಯಾಗಿ ಏನಾದರೂ ಟ್ರಾವೆಲ್ ಮಾಡ್ಬೇಕಂತಂದರೆ ಸ್ವಲ್ಪ ಯಾವುದು ಡ್ರೀಮ್ ಕ್ಲಾಸ್ ಅಂಬಾರಿ ಅಂತ ಏನಿದೆಯಲ್ಲ, ಆ ಒಂದು ಇದರಲ್ಲಿ ಟ್ರಾವೆಲ್ ಮಾಡಿ ನೀವು ನಿಜಕ್ಕೂ ಬಸ್ಸಲ್ಲಿದ್ದೀರಾ ಇಲ್ಲ ಏನಾದರೂ ಹೋಟೆಲಲ್ಲಿ ಇದ್ದೀರಾ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಆ ಒಂದು ಬಸ್ಸಲ್ಲಿ. ನಾನು ಟ್ರಾವೆಲ್ ಮಾಡಿದ್ದೆ, ಬಟ್ ಆ ಟೈಮಲ್ಲಿ ನಾನು ಇನ್ನೂ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಅಂದರೆ ಈ ಯೂಟ್ಯೂಬ್ ವಿಡಿಯೋಸ್ ಏನಿದಾವಲ್ಲ, ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಿಲ್ಲ. ಅದು ಹೈದರಾಬಾದಿಂದ ಮೈಸೂರಿಗೆ ಹೋಗಿದ್ದೆ ಆ ಒಂದು ಬಸ್ಸಲ್ಲಿ. ಭಾಳನೇ ಸಖತ್ತಾಗಿತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಆ ಒಂದು ಬಸ್ಸಲ್ಲಿ ಖಂಡಿತ ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಈಗ ನೆಕ್ಸ್ಟು ಯಾವುದೇ ಬಸ್ಸಲ್ಲಿ ಟ್ರಾವೆಲ್ ಮಾಡಲಿ, ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ನಿಮ್ಮ ಮುಂದೆ ಬರ್ತಾನೆ ಇರ್ತವೆ ವೀಡಿಯೋಸು. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಈ ಒಂದು ನನ್ನ ಚಾನಲಲ್ಲಿ ಟೆಕ್ ರಿಲೇಟೆಡ್, ಆಮೇಲೆ ಟ್ರಾವೆಲ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಇನ್ಫಾರ್ಮೇಟಿವ್ ವೀಡಿಯೋಸೇ ಇರ್ತವೆ ಎಲ್ಲವೂ, ಓಕೆನಾ? ಆಮೇಲೆ ಲೈಕ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಲೈಕ್ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂತಂದರೆ ಹೈದರಾಬಾದ್ವರೆಗೂ ಮೇನ್ ಸ್ಟಾಪ್ಸ್ ಏನಿದಾವಲ್ಲ ಅದನ್ನೆಲ್ಲ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಆ್ಯಕ್ಚುಲಿ ಈ ಒಂದು ವಿಡಿಯೋ 15 ಮಿನಿಟ್ಸ್ ಇದೆ. 15 ಮಿನಿಟ್ಸಲ್ಲಿ ಹೊಸಪೇಟೆಯಿಂದ ಹೈದರಾಬಾದಿಗೆ
ಯಾವ್ದ್ಯಾವ್ದು ಮೇನ್ ಸ್ಟಾಪ್ ಇದ್ದಾವೆ ಅದನ್ನೆಲ್ಲ ತೋರಿಸ್ತಾ ಟ್ರೈ ಮಾಡ್ತೀನಿ. ಆಮೇಲೆ ಸೆಂಟ್ರಲ್ಲಿ ಟೀ ಬ್ರೇಕ್ ಒಂದು ಒಳ್ಳೆ ಸ್ಪಾಟಲ್ಲೇ ಸ್ಟಾಪ್ ಮಾಡಿದ್ರು, ಅದನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ, ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಈ ಒಂದು ರೋಡ್ ಏನು ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಬಳ್ಳಾರಿ ರೋಡು. ಬಳ್ಳಾರಿ ರೋಡಲ್ಲಿ ಹೋಗಿ PK ನಾಯಕನಹಳ್ಳಿ ಅಂತ ಏನಿದೆಯಲ್ಲ ಆ ಊರಲ್ಲಿ, ಅಲ್ಲಿಂದ ಲೆಫ್ಟ್ ಸೈಡಿಂದ ಕಮಲಾಪುರ, ಕಂಪ್ಲಿ, ಗಂಗಾವತಿ ಈ ಒಂದು ರೋಡಲ್ಲಿ ಈ ಬಸ್ ಹೋಗುತ್ತೆ. ಈ ಒಂದು ಏನು ರೋಡ್ ನೋಡ್ತಿದ್ರಲ್ಲ, ಇದು ಕಮಲಾಪುರ ಎಂಟ್ರೆನ್ಸು. ಇಲ್ಲಿ ನೀವು ನೋಡ್ಬೋದು ವೆಲ್ಕಮ್ ಬೋರ್ಡ್ ಬಂತು. ಈ ಒಂದು ವೆಲ್ಕಮ್ ಬೋರ್ಡ್ ಆದಮೇಲೆ ರೈಟ್ ಸೈಡಲ್ಲಿ ಜಂಗಲ್ ಲಾಡ್ಜ್ ಬರುತ್ತೆ. ಆಮೇಲೆ ಇನ್ನೂ ಮುಂದುಗಡೆ ಹೋದರೆ ಲೆಫ್ಟ್ ಸೈಡಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜೂಲಾಜಿಕಲ್ ಪಾರ್ಕ್ ಅಂತ ಇದೆ. ಅಂದರೆ ಝೂ ಪ್ಲಸ್ ಸಫಾರಿ ಎರಡೂ ಇದೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಏನಾದರೂ ಬಂದರೆ ಹಂಪಿ ನೋಡ್ಬೋದು. ಆಮೇಲೆ ಟಿ ಬಿ ಡ್ಯಾಮೂ ಇದೆ, ಅದು ಭಾಳಷ್ಟು ಜನಕ್ಕೆ ಗೊತ್ತಿದೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಿರ್ತೀರ. ಅದ್ರ ಜೊತೆಯಲ್ಲಿ ಈ ಒಂದು ಪ್ಲೇಸ್ನೂ ಎಕ್ಸ್ಪ್ಲೋರ್ ಮಾಡಿ, ಯಾಕಂತಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಒಂದು ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿರೋದು ಝೂ ಪ್ಲಸ್ಸು ಸಫಾರಿ ಇದೆ, ಎರಡೂ ಇದೆ. ಹಂಗಾಗಿ ಇದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹಂಪಿಗೆ ಯಾರಾದರೂ ಬಂದರೆ, ಇದು ಈ ಒಂದು ಊರು ಏನು ನೋಡ್ತಿದ್ರಲ್ಲ, ಇದು ಕಮಲಾಪುರ ಎಂಟ್ರಿ ಆಗಿದೆ. ನೀವೇನಾದರೂ ಝೂಗೆ ಹೋಗ್ಬೇಕಂತಂದರೆ ಕಮಲಾಪುರಕ್ಕೆ ಬಂದೇ ಹೋಗ್ಬೇಕು. ಹಂಪಿ ಕಡೆ ಏನು ಬರ್ತಿರಲ್ಲ, ಈಗ ಗಂಗಾವತಿ ಕಂಪ್ಲಿ ಕಡೆಯಿಂದ ಏನಾದರೂ ಬಂದರೆ ನೀವು ಕಮಲಾಪುರಲ್ಲಿಂದ ನೀವು ಲೊಕೇಶನ್ ಹಾಕೋಬೋದು, ಅಟಲ್ ಬಿಹಾರಿ ವಾಜಪೇಯಿ ಜೂಲಾಜಿಕಲ್ ಪಾರ್ಕ್ ಅಂತ, ಇಲ್ಲ ಹಂಪಿ ಝೂ ಅಂತ ಹಾಕಿ ಇಮಿಡಿಯೇಟಾಗಿ ನಿಮಗೆ ತೋರಿಸ್ಬಿಡುತ್ತೆ. ಓಕೆನಾ. ಇಲ್ಲಿ ರೈಟ್ ಸೈಡ್ ಏನು ನೋಡ್ತಿದ್ರಲ್ಲ, ಅದು ಮ್ಯೂಸಿಯಮ್ಮು. ಕಮಲಾಪುರ ಹಂಪಿ ಸಂಬಂಧಪಟ್ಟಿರೋಂಥ ಎಲ್ಲ ಕೆಲವೊಂದು ಹಳೇ ಶಿಲಾಯುಗದ ಕೆಲವೊಂದು ವಸ್ತುಗಳಾಗಿರ್ಬೋದು, ಪ್ರತಿಯೊಂದು ಇಲ್ಲಿ ಹಂಗೆ ಇನ್ನೂ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಒಳಗಡೆ ಹೋಗಿ. ಹಂಪಿಗೆ ಬಂದರೆ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇದು ಅಂಬೇಡ್ಕರ್ ಸರ್ಕಲ್ಲು, ಅಂದರೆ ಬಸ್ ಸ್ಟ್ಯಾಂಡ್, ಕಮಲಾಪುರ ಬಸ್ ಸ್ಟ್ಯಾಂಡ್ ಇದು. ಇದು ಏನು ನೋಡ್ತಿದ್ರೆ ಇದು ಕಂಪ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದು. ಇದಾದಮೇಲೆ ಮುಂದುಗಡೆ ಹೋದರೆ ಗಂಗಾವತಿ ರೋಡು ಹತ್ರನೇ ಹೊಸ ಬಸ್ ಸ್ಟ್ಯಾಂಡ್ ಇದೆ. ಇದು ನೀವು ನೋಡ್ಬೋದು, ಇದು ಗಂಗಾವತಿ ಬಸ್ ಸ್ಟ್ಯಾಂಡ್ ಇದು. ಈಗ ಗಂಗಾವತಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನಾವು. ಇಲ್ಲಿ ಒಂದು 1 ಮಿನಿಟ್ ಇಲ್ಲ 2 ಮಿನಿಟ್ಸ್ ಆ ಥರ ಸ್ಟಾಪ್ ಮಾಡ್ತಾರೆ. ಇದಾದಮೇಲೆ ಮತ್ತೆ ಅವ್ರು ಎಂಟ್ರಿ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ನಮ್ಮ ಒಂದು ಪಯಣ ಸಿನ್ನೂರು ಕಡೆಗೆ. ನೋಡ್ಬೋದು ನೀವು, ಫುಲ್ಲು ಲೈಟೆಲ್ಲ ಆಫ್ ಮಾಡಿದ್ದಾರೆ. ಲೆಫ್ಟ್ ಸೈಡಿಗೆ ಬಂದಿದ್ದೀನಿ ನಿಮಗೆ ತೋರಿಸ್ಬೇಕಂತ, ಈ ನೈಟ್ ಟೈಮಲ್ಲಿ ವ್ಯೂ ಯಾವ ಥರ ಇರುತ್ತಂತ. ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಏನಾದರೂ ಆಪೋಸಿಟ್ ನೋಡ್ಬೇಕಂತಂದರೆ ಭಾಳನೇ ಕಷ್ಟ. ಯಾಕಂತಂದರೆ ಆಪೋಸಿಟ್ ಬರೋಂಥ ವೆಹಿಕಲ್ಸ್ ಲೈಟ್ ಫೋಕಸ್ ಏನಿರುತ್ತಲ್ಲ ಭಾಳನೇ ಪವರ್ಫುಲ್ ಇರುತ್ತೆ. ಯಾಕಂತಂದರೆ ಈಗ ಭಾಳಷ್ಟು ಅಡ್ವಾನ್ಸ್ ಆಗಿರೋದ್ರಿಂದ LED ಲೈಟ್ ಭಾಳ ಹಾರ್ಮ್ಫುಲ್ಲು ಕಣ್ಣಿಗೆ. ಹಂಗಾಗಿ ಅವರಿಗೆ ಸ್ವಲ್ಪ ಭಾಳನೇ ಡಿಫಿಕಲ್ಟ್ ಆಗುತ್ತೆ. ಇದು ಟೋಲ್ ಗೇಟ್, ಇದು ಗಂಗಾವತಿ ಆದಮೇಲೆ ಟೋಲ್ ಗೇಟ್ ಇದು. ಇದಾದಮೇಲೆ ನೆಕ್ಸ್ಟು ನಮ್ಮ ಒಂದು ಪಯಣ ಸಿನ್ನೂರು.
ಈಗ ಸಿನ್ನೂರಿಗೆ ಬಂದು ಆಗಲೇ ಹಿಂದ್ಗಡೆ ತಗೊತಿದ್ದೆ ಬಸ್ಸು. ಆ್ಯಕ್ಚುಲಿ ನಾನು ಮಲ್ಕೊಂಬಿಟ್ಟಿದ್ದೆ, ಮತ್ತೆ ಎಚ್ಚರ ಆಯಿತು. ಇದು ಸಿನ್ನೂರು ಬಸ್ ಸ್ಟ್ಯಾಂಡ್. ಇದು ಭಾಳಷ್ಟು ಜನ ಹೆಣ್ಮಕ್ಳೆಲ್ಲ ಕಾಯ್ತಿದ್ದಾರೆ, ಬಟ್ ಅವ್ರಿಗೆ ಎಲ್ಲಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲಿ ಭಾಳನೇ ಇದ್ದಾರೆ, ಒಂದು ನಿಯರ್ ಬೈ 20 ಮೆಂಬರ್ಸ್ ಆ ಥರ ಇದ್ದಾರೆ. ಈಗ ಸಿನ್ನೂರು ಆದಮೇಲೆ ನೆಕ್ಸ್ಟು ರಾಯಚೂರು ಆದಮೇಲೆ ಮೆಹಬೂಬ್ ನಗರ್, ಆಮೇಲೆ ಜಡ್ಚೇರ, ಆಮೇಲೆ ಹೈದರಾಬಾದ್. ಈ ಪ್ರೈವೇಟ್ ಬಸ್ ಎಲ್ಲ ಇರ್ತವೆ, ಅವು ಏನಾಗುತ್ತೆ ಅಂತಂದರೆ ಇದ್ರ ಬಗ್ಗೆ ಮಾಡಿದ್ದೀನಿ ನೋಡಿ. ಅಂದರೆ ಎಲ್ಲ ಪ್ರೈವೇಟ್ ಬಸ್ ಅದೇ ಥರ ಇರ್ತವೆ ಅಂತ ನಾನು ಹೇಳ್ತಿಲ್ಲ, ಯಾಕೆಂತಂದರೆ ನಾನು ಪ್ರೈವೇಟ್ ಬಸ್ ಭಾಳನೇ ಲೈಕ್ ಮಾಡ್ತೀನಿ. ಅದರಲ್ಲಿ ರೇಟಿಂಗ್ಸು ಜಾಸ್ತಿ ಇರೋವೇ ಬುಕ್ ಮಾಡ್ಕೊಳ್ಳಿ. ಇದೇನು ನೋಡ್ತಿದ್ರೆ ಇದು ರಾಯಚೂರು ಬಸ್ ಸ್ಟ್ಯಾಂಡ್. ಇದು ನೈಟ್ ಟೈಮಲ್ಲಿ ಯಾರೂ ಇಲ್ಲ, ಭಾಳಷ್ಟು ಜನ ಪ್ಯಾಸೆಂಜರ್ಸ್ ಯಾರೂ ಇಲ್ಲ ಸಂಡೇ ಟೈಮಲ್ಲಿ. ಈಗ ನೀವು ನೆಕ್ಸ್ಟ್ ನೋಡ್ಬೋದು, ಇದು ಟೀ ಬ್ರೇಕಿಗೆ ಸ್ಟಾಪ್ ಮಾಡಿದರೆ ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಇದೆ ಅಂತಂದರೆ ಕೇಳಿಸ್ಕೊಳ್ಳಿ ಇಯರ್ಫೋನ್ ಹಾಕೊಂಡಿದ್ರೆ. ಪ್ಲೇಸ್ ನೋಡಿದ್ರಲ್ಲ, ಸಖತ್ತಾಗಿತ್ತಲ್ವ. ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಅಂದರೆ ರೋಡ್ ಪಕ್ಕದಲ್ಲಿ ನಿಜವಾಗ್ಲೂ ಭಾಳನೇ ಸಖತ್ತಾಗಿರೋಂಥ ಪ್ಲೇಸ್ ಅದು. ನಮಗೆ ಆ್ಯಕ್ಚುಲಿ ಈ ನೈಟ್ ಟೈಮಲ್ಲಿ ಏನಾದರೂ ಟ್ರಾವೆಲ್ ಮಾಡಿದರೆ ಈ ಒಂದು ಟೀ ಸ್ಪಾಟ್ ಏನಿರ್ತಾವಲ್ಲ, ಟೀ ಪಾಯಿಂಟು, ಅವು ಕೆಲವೊಂದೆಲ್ಲ ಭಾಳನೇ ಸಖತ್ತಾಗಿರ್ತವೆ. ಈಗ ಫೈನಲಾಗಿ ನಾವು ಹೈದ್ರಾಬಾದಿಗೆ ಬಂದುಬಿಟ್ವಿ. ಹೈದ್ರಾಬಾದ್ ರೆಂಟಿ ಅಲ್ಲಿ ಏನು ನಾವು ಟೀ ಪಾಯಿಂಟ್ ಏನು ಸ್ಟಾಪ್ ಮಾಡಿದ್ರಲ್ಲ, ಅಲ್ಲಿಂದ ಇನ್ನೊಂದು ಡ್ರೈವರ್ ಚೇಂಜ್ ಆದರು. ಅಂದರೆ ಅವ್ರು ಏನು ರೆಸ್ಟ್ ತೊಗೊತಿದ್ರಲ್ಲ ಅವರು ಸ್ಟಾರ್ಟ್ ಮಾಡಿದರು. ಡ್ರೈವ್ ಏನು ಮಾಡಿದ್ರಲ್ಲ ಅಲ್ಲಿವರೆಗೂ ಅವರು ಮಲ್ಕೊಂಡ್ರು. ಈಗ ಸಿಟಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ಈಗ ಸಿಟಿ ಒಳಗಡೆಯಿಂದ ಕೆಲವೊಂದು ಸ್ಟಾಪ್ ಎಲ್ಲ ಇದ್ದಾವೆ. ಅಲ್ಲಿ ಆದಮೇಲೆ ಡೈರೆಕ್ಟಾಗಿ ಮಹಾತ್ಮ ಗಾಂಧಿ ಬಸ್ ಸ್ಟ್ಯಾಂಡ್ ಅಂತ ಇದೆ, ಅದೇ ನಮ್ಮ ಒಂದು ಲಾಸ್ಟ್ ಪಾಯಿಂಟು. ಅಲ್ಲಿಂದ ಮತ್ತೆ ಮೆಟ್ರೋಗೆ ಹೋಗ್ಬೇಕಾಗತ್ತೆ. ನಮ್ಮ ಬೇರೆ ಬೇರೆ ಏರಿಯಾಗೆ ಏನಾದರೂ ಹೋಗ್ಬೇಕಂತಂದರೆ, ಇಲ್ಲ ಅದು ಬಿಟ್ಟು ಹೊರಗಡೆ ಬಂದರೆ ಸಿಟಿ ಬಸ್ ಇರ್ತವೆ, ಸಿಟಿ ಬಸ್ಸನ್ನು ತೊಗೋಬೋದು. ಸಿಟಿ ಬಸ್ಸಿಂದನೂ ನೀವು ಹೋಗ್ಬೋದು. ಆಮೇಲೆ ಈಗ ಈ ಬಸ್ ಏನು ರೀಚ್ ಆಗ್ತಿದೆಯಲ್ಲ, ಈಗ 7 o'clock ಆಗಿದೆ. ಈಗ ಇದೇ ಸೇಮ್ ಬಸ್ಸು ಇಲ್ಲಿಂದ ಬಂದಿರೋದು, ರಾಣೆಬೆನ್ನೂರಿಂದ ಹೈದ್ರಾಬಾದಿಗೆ ಬಂದಿದ್ದಲ್ವ, ಇದೇ ಬಸ್ ಈಗ ಇಲ್ಲಿ ರೀಚ್ ಆಗಿದೆ. ಈಗ ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಅಲ್ಲ 1:15 ಮಧ್ಯಾಹ್ನ 1:15 ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟಾಗಿ ಮತ್ತೆ ರಾಣೆಬೆನ್ನೂರಿಗೆ ಹೋಗುತ್ತೆ. ನೋಡಿ, ಅವರಿಗೆ ರೆಸ್ಟೇ ಇಲ್ಲ. ಆಲ್ಮೋಸ್ಟ್ ಆಲು ಒಂದು ಬೆಳಿಗ್ಗೆ 7 ಗಂಟೆ ಅಂತಂದರೆ ಅವರು ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡ್ಕೊಂಡು ಬಂದು ಮತ್ತೆ ಮಲ್ಕೊಂಡು ಮತ್ತೆ 12:15 ಮತ್ತೆ ಅವರು ರೆಡಿ ಆಗಬೇಕು ಮತ್ತೆ ಟ್ರಾವೆಲ್ ಮಾಡೋಕ್ಕೆ. ಡ್ರೈವರ್ಸು ಜೀವನ ನೋಡಿ ಎಷ್ಟು ಕಷ್ಟ ಇದೆ. ನಾವು ಅಂದ್ಕೊತೀವಿ ಒಂದೊಂದು ಜಾಬಲ್ಲಿ ಒಂದೊಂದು ಥರ ಕಷ್ಟಗಳು. ಏನೇ ಮಾಡಿದರೂ ಅದ್ರ ಹಿಂದುಗಡೆ ಫ್ಯಾಮ್ಲಿ ಅಂತ ಇರುತ್ತೆ. ಆ ಫ್ಯಾಮ್ಲಿಗೋಸ್ಕರನೇ ಇಷ್ಟು ಕಷ್ಟಪಡೋದು ಪ್ರತಿಯೊಬ್ಬರು, ಅಷ್ಟೇ, ಬೇರೆ ಏನೂ ಇಲ್ಲ.
ಫೈನಲಾಗಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಾ ಇರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.